ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪವಿತ್ರ ವೆಂಕಟೇಶ್. ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಬನ್ನಿ, ಇವತ್ತು ಸುಲಭವಾಗಿ ರುಚಿಯಾದ ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅನ್ನೋದು ನೋಡೋಣ ಬನ್ನಿ. 2 ಈರುಳ್ಳಿ, 4-5 ಹಸಿಮೆಣಸಿನ್ಕಾಯಿ, 2 ಟೀ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 4 ಮೊಟ್ಟೆ, 1 ಕಪ್ ಎಣ್ಣೆ. ಇಲ್ಲಿ ಅರ್ಧ ಕಟ್ ನುಗ್ಗೆ ಎಲೆನ ನಾನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಇಲ್ಲಿ ಕುದಿಯಕ್ಕೆ ಇಕ್ಕಿದ್ದೀನಿ. ಯಾಕಂದರೆ ಆ ಕಹಿ ಎಲ್ಲ ಹೋಗ್ಲಿ ಅಂತ ಅಂದ್ಬಿಟ್ಟು ನಾನು ಹಸಿದು ಮಾಡ್ತಾ ಇಲ್ಲ, ನಾನು ಬೇಯಿಸಿರೋ ಪಲ್ಯ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಇದು ಕುದೀತಾ ಇದೆ. ಮೊದಲಿಗೆ 1 ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ ಬಾಣಲಿಗೆ. ಕಾಯಕ್ಕೆ ಇಕ್ತಾ ಇದ್ದೀನಿ. ಸ್ವಲ್ಪ ಅದು ಕಾಯಬೇಕು ಎಣ್ಣೆನ 2 ನಿಮಿಷ. ಕಾದಿದಾದ್ಮೇಲೆ ಫಸ್ಟ್ ಈರುಳ್ಳಿ ಹಾಕಬೇಕು. ಈರುಳ್ಳಿ ಒಂದು ಸ್ವಲ್ಪ ಅರ್ಧ ಬೇಯಿಸ್ಕೊಬೇಕು, ಫುಲ್ ಬೇಯಿಸ್ಕೊಬಾರ್ದು. ಯಾಕಂದರೆ ನುಗ್ಗೆ ಸೊಪ್ಪು ಹಾಕ್ತೀವಲ್ಲ, ಹಾಗಾಗಿ ಅದು ಆವಾಗ ಬೇಯ್ಕೊಳುತ್ತೆ. ಹಾಗಾಗಿ ಇದನ್ನು ಫಸ್ಟು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಅರ್ಧ ಭಾಗ ಕೆಂದು ಬಣ್ಣ ಬರೋ ತನಕ ಇದನ್ನು ಎಣ್ಣೆಯಲ್ಲೇ ಹಾಗೆ ಆಡಿಸ್ಕೊಂಡಿರಬೇಕು. ಈ ಪಲ್ಯ ಡಯಾಬಿಟಿಸ್ ಇರೋರಿಗೆ ತುಂಬ ಹೆಲ್ತಿ. ಇದು ಅವರು ವಾರಕ್ಕೊಂದ್ಸರಿ ಈ ಥರ ಪಲ್ಯ ಮಾಡಿಕೊಂಡ್ರೆ ಅವ್ರ ಹೆಲ್ತ್ ಇನ್ನೂ ಚೆನ್ನಾಗಿರುತ್ತೆ. ಆವಾಗವಾಗ ಮಾಡ್ಕೊತಾ ಇರಿ. ಇವಾಗ ಆಲ್ರೆಡಿ ಈರುಳ್ಳಿ ಬೆಂದಿದೆ. ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ರಲ್ಲ, ಆ ಹಸಿಮೆಣಸಿನ್ಕಾಯಿ ಹಾಕಿದ್ರಿ, ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಈ ನುಗ್ಗೆ ಎಲೆ ಇದೆಲ್ಲ ಬೇಯಿಸ್ಕೊಂಡಿರೋದು ನೀರು ಚೆನ್ನಾಗಿ ಸೋಸ್ಬಿಟ್ಟು ಅದರಲ್ಲಿ ಹಾಕಿ ಸ್ವಲ್ಪ ತಿರುಗಿಸ್ಕೊಬೇಕು ನಾವು. ಯಾಕಂದರೆ ಆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗೋ ಥರ ನಾವು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಉರಿ ಕಡಿಮೆ ಇಟ್ಕೊಂಡು ನಾವು ತಿರುಗಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಲ್ರೆಡಿ ಸೊಪ್ಪು ಎಣ್ಣೆಯಲ್ಲೇ ಚೆನ್ನಾಗಿ ಮ್ಯಾಶ್ ಆಗಿದೆ, ಬೆಂದಿದೆ. ಹಾಗಾಗಿ ಮೊಟ್ಟೆ ಹಾಕ್ಕೊಳ್ಳಿ. ಮೊಟ್ಟೆನ ಹಾಕ್ಕೊಂಡು ತಿರುಗಿಸಿ. ಯಾಕಂದರೆ ತಳ ಅಂಟುತ್ತೆ, ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ ತಳ ಅಂಟೋದಕ್ಕೆ. ಉರಿ ಕಡಿಮೆ ಇಟ್ಟು ತಿರುಗಿಸ್ಕೊಳ್ರಿ. ಹಾಗೆಯೇ ತಳ ಅಂಟದಿದ್ದಂಗೆ ತಿರುಗಿಸ್ಕೊಳ್ಳಿ. ಅದನ್ನು ಧನಿಯಾ ಪುಡಿ ಹಾಕಿ ಅದಾದಮೇಲೆ ತಿರುಗಿಸಿ ಚೆನ್ನಾಗಿ ಅದನ್ನು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ. ಆಲ್ರೆಡಿ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಬನ್ನಿ ನೋಡೋಣ. ರುಚಿಯಾದ ಬಿಸಿಯಾಗಿ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.